ಎಲ್ರಿಗೂ. ಇವತ್ತು ನಾನು ನಿಮ್ಗೆ ಕಪ್ ಸೈಜ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಾವೆಲ್ಲ ಟೈಲರ್ಗಳು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಬ್ಲೌಸ್ ಹೊಲಿಯಕ್ ಬರ್ತಾ ಇರುತ್ತೆ, ಆದ್ರೆ ಅವ್ರಿಗೆ ಬ್ರಾ ಸೈಜ್ ಕರೆಕ್ಟ್ ಆಗಿ ತಗೊಳ್ಳೋದೇ ಗೊತ್ತಾಗಿರಲ್ಲ. ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದೀನಿ. ಕಪ್ ಸೈಜ್ ಅಂದ್ರೆ ಏನು ಅಂದ್ರೆ, ನಾವೀಗ ನಾವು ಬ್ರಾ ತಗೋತೀವಿ ಅಂದ್ರೆ ಅಲ್ಲಿ ನಿಮ್ಗೆ ABCDE ಅಂತ ಇರುತ್ತೆ. ಹಂಗಂದ್ರೆ ಏನು ಅಂತ ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ. ಸೊ ಇದನ್ನ ನಾವ್ ಯಾವ ರೀತಿ ನಮ್ಮ ಬಸ್ಟ್ ಕರೆಕ್ಟ್ ಆಗಿ ಸೂಟ್ ಆಗುವಂತ ನಾವು ಬ್ರಾ ತಗೊಳ್ಳೋದು ಯಾವ ರೀತಿ ಅಂದ್ರೆ, ಮೊದಲಿಗೆ ನೀವು ನಿಮ್ ವೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ವೇಸ್ಟ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನನ್ ವೇಸ್ಟ್ ಅನ್ನೋದು ನನ್ಗೆ 28 ಇದೆ. ಹಾಗೆ ನಿಮ್ ಫುಲ್ ಬಸ್ಟ್ನು ಚೆಕ್ ಮಾಡ್ಕೊಳ್ಳಿ. ಸೊ ನನ್ ಫುಲ್ ಬಸ್ಟ್ 34 ಇದೆ. ನೀವು ಈ ತರನೇ ಚೆಕ್ ಮಾಡ್ಕೊಬಹುದು. ಫುಲ್ ಬಸ್ಟ್ ಅನ್ನೋದು 34 ಇದೆ. ಸೊ ನಿಮ್ ವೇಸ್ಟ್ ಏನಿದೆಯಲ್ಲ, ಸೊ ನೀವು ಇದಕ್ಕೆ +4 ಆಡ್ ಮಾಡಿ. ನಂದು 28 ಬಂದಿದೆ, +4 ಆಡ್ ಮಾಡಿದೀನಿ. ನಿಮ್ಗೆ ಎಷ್ಟಾದ್ರೂ ಬರ್ಲಿ, ಎನಿ ಸೈಜ್ ನೀವು 4 ಆಡ್ ಮಾಡ್ಕೊಳ್ಳಿ. 32 ಆಯ್ತು. ಇದು ಬ್ಯಾಂಡ್ ಸೈಜ್ ನಂದು, ಅಂದ್ರೆ ವೇಸ್ಟ್ ಬ್ಯಾಂಡ್ ಸೈಜ್ 32 ಆಯ್ತು. ಈಗ ನನ್ ಫುಲ್ ಬಸ್ಟ್ ಇರೋದೆಷ್ಟು 34. ಫುಲ್ ಬಸ್ಟ್ ಅಲ್ಲಿ ನಾವು ನಮ್ ವೇಸ್ಟ್ ನ ಮೈನಸ್ ಮಾಡೋಣ. ಬ್ಯಾಲೆನ್ಸ್ ನನಗೆ 2 ಇಂಚ್ ಅಂತ ಡಿಫ್ರೆನ್ಸ್ ಬಂದಿದೆ. ಸೊ ಈ 2 ಇಂಚ್ ಡಿಫ್ರೆನ್ಸ್ ಇರೋದ್ರಿಂದ ನಾನು ನನ್ನ ಬ್ರಾ ಸೈಜ್ ನ 32B ಅಂತ ತಗೋತೀನಿ. ಯಾವ ರೀತಿ ಅಂದ್ರೆ, ಈಗ ನಮ್ಗೆ ಏನಂದ್ರೆ ಇಲ್ಲಿ ನಮ್ಗೆ 0 ಡಿಫ್ರೆನ್ಸ್ ಬಂತು ಅಂದ್ರೆ, ನನ್ಗೆ ಫುಲ್ ಬಸ್ಟ್ ಈಗ 32 ಇದೆ, ವೇಸ್ಟ್ ಕೂಡ 32 ಇದೆ ಅಂದ್ರೆ ನಾನು ಇಲ್ಲಿ 32 ಎ ಅಂತ ತಗೋತೀನಿ. ಏನು ಡಿಫ್ರೆನ್ಸೇ ಇಲ್ಲ, ಸೇಮ್ ಇದೆ ಅಂದಾಗ ನಾನು ಇಲ್ಲಿ ಎ ಅಂತ ತಗೋತೀನಿ. 1 ಇಂಚ್ ಡಿಫ್ರೆನ್ಸ್ ಇದೆ ಅಂದ್ರೆ ನಾನು ಇಲ್ಲಿ 32A ಅಂತ ತಗೋತೀನಿ. ಈಗ ನಂದು 2 ಇಂಚ್ ಡಿಫ್ರೆನ್ಸ್ ಇರೋದ್ರಿಂದ 32B ಅಂತ ತಗೋತೀನಿ. ಹಾಗೆ 3 ಇಂಚ್ ಡಿಫ್ರೆನ್ಸ್ ಇದ್ರೆ C ಅಂತ ತಗೋಬೇಕಾಗುತ್ತೆ. 4 ಇಂಚ್ ಡಿಫ್ರೆನ್ಸ್ ಬಂತು ಅಂದ್ರೆ D ಅಂತ ತಗೋಬೇಕಾಗುತ್ತೆ. 5 ಇಂಚು 6 ಇಂಚು 7 ಇಂಚು ಸೊ ಇದೆಲ್ಲ ರೇರ್ ಕೇಸು, ಬಟ್ ಇದಕ್ಕೂ ಕೂಡ ನಮ್ಗೆ ಪರ್ಫೆಕ್ಟ್ ಆಗಿರೋ ಬ್ರಾ ಸಿಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಡಿ. ಯಾಕಂದ್ರೆ ಇವಾಗ ಎಲ್ಲರೂ ಬ್ಲೌಸ್ ಹೊಲ್ಸುವಾಗ ನಮ್ಗೆ ಜಾಸ್ತಿ ಕಪ್ಸ್ ಆಡ್ ಮಾಡಕ್ ಹೇಳ್ತಿರ್ತಾರಲ್ವಾ. ಸೊ ನಾವು ಯಾವ ರೀತಿ ಅವ್ರಿಗೆ ಯಾವ ಸೈಜ್ ಕಪ್ ತಗೋಬೇಕು ಅಂತಾನು ನಮ್ಗೆ ಗೊತ್ತಿರ್ಬೇಕು. ಇನ್ ಕೇಸ್ ಫುಲ್ ಬಸ್ಟ್ ಅನ್ನೋದು 34 ಇದೆ ಅಂದ್ರೆ ನೀವು 34 ತಗೋಬಾರ್ದು ಕಪ್ನ. ಸೊ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 34 ಇದ್ರೆ ನೀವು 36 ಅಂತ ತಗೊಳ್ಳಿ. ಅವಾಗ ಇದು ಫುಲ್ ಕವರ್ ಆಗುತ್ತೆ. ಸೊ ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಹಾಗೆ ಕೆಲವರಿಗೆ ಏನು ಇಲ್ವೇ ಇಲ್ಲ ಅಂದಾಗೂ ಕೂಡ ನಾವು ಅವರೇ ಹೇಳೋ ತರ ತಗೋಬಹುದು. 34, 36 ಆ ರೀತಿ ನಿಮ್ದು ಏನ್ ಫುಲ್ ಬಸ್ಟ್ ಬರುತ್ತೋ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ನಮ್ ಬ್ಲೌಸ್ ಅಲ್ಲಿ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿ. ಬ್ಲೌಸ್ ಅಲ್ಲಿ ನಾವು ಟಕ್ಸ್ ಎಲ್ಲ ಹಿಡಿತೀವಲ್ಲ, ಅದೆಲ್ಲ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.